ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ RK ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಸ್ವತಃ ರೈತರೇ ತಮ್ಮ ಮೊಬೈಲ್ ನಲ್ಲಿ ಸೆಂಟ್ರಲ್ ಫಾರ್ಮರ್ ಐಡಿನ ಯಾವ ರೀತಿಯಾಗಿ ಸಕ್ಸಸ್ಫುಲ್ ಆಗಿ ಮಾಡುವುದು, ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಲೈವ್ ಆಗಿ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ರೈತರಾಗಿದ್ರೆ ತಮ್ಮ ಸೆಂಟ್ರಲ್ ಐಡಿನ ಸಕ್ಸಸ್ಫುಲ್ ಆಗಿ ತಾವೇ ಸ್ವತಃ ತಮ್ಮ ಮೊಬೈಲ್ ಅಲ್ಲಿ ಮಾಡಿಕೊಳ್ಳಬಹುದಾಗಿದೆ. ಅದು ಕೇವಲ 2 ನಿಮಿಷ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ಈ ಒಂದು ಮಾಹಿತಿ ತಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಂತ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳ ಸಂಪೂರ್ಣ ಮಾಹಿತಿ ಪಡೆಯಲಿಕ್ಕೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸೆಂಟ್ರಲ್ ಫಾರ್ಮರ್ ಐಡಿನ ಸ್ವತಃ ತಾವೇ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದರಲ್ಲಿ 2 ಪ್ರೊಸೆಸ್ ಇರುತ್ತೆ. ಫ್ರೆಂಡ್ಸ್, ಮೊದಲನೇದಾಗಿ ಫ್ರೂಟ್ಸ್ ಅಂತ ಒಂದು ಆನ್ಲೈನ್ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಅಲ್ಲಿ ಸಿಟಿಜನ್ ಲಾಗಿನ್ ಅನ್ನ ನೀವು ಪಡ್ಕೋಬೇಕಾಗ್ತದೆ. ಸೊ ಸಿಟಿಜನ್ ಲಾಗಿನ್ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಸೊ ನಂತರ ಇದೇ ಒಂದು ಫ್ರೂಟ್ಸ್ ಆನ್ಲೈನ್ ಅಲ್ಲಿ ಲಾಗಿನ್ ಆಗಿ ತಮ್ಮ ಒಂದು ಸೆಂಟ್ರಲ್ ಫಾರ್ಮರ್ ಐಡಿನ ಯಾವ ರೀತಿಯಾಗಿ ಸಕ್ಸಸ್ಫುಲ್ ಮಾಡ್ಬೇಕಂತ 2 ಸ್ಟೆಪ್ ಮೂಲಕ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಮೊದಲಿಗೆ ನಾವು ಫ್ರೂಟ್ಸ್ ವೆಬ್ಸೈಟ್ ಅಲ್ಲಿ ಸಿಟಿಜನ್ ಲಾಗಿನ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ನಾನು ನಿಮ್ಗೆ ಮೊದಲಿಗೆ ತಿಳಿಸ್ತಾ ಇದ್ದೀನಿ. ಸಿಟಿಜನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ, ಸೊ ಈಗ ನಮಗೆ ಸಿಟಿಜನ್ ಲಾಗಿನ್ ಇಲ್ಲ ಅಂತಂದ್ರೆ ಸಿಟಿಜನ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕು. ಫಸ್ಟ್ ಗೆ ನಾವು ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ನಮಗೆ ಯೂಸರ್ ಐಡಿ ಪಾಸ್ವರ್ಡ್ ಬರುತ್ತೆ. ಆವಾಗ ಇಲ್ಲಿ ಯೂಸರ್ ನೇಮ್, ಮೊಬೈಲ್ ಸಂಖ್ಯೆ ಮತ್ತು ಪಾಸ್ವರ್ಡ್ ಅನ್ನು ಹಾಕೊಂಡು ಲಾಗಿನ್ ಆಗಬೇಕಾಗ್ತದೆ. ಸೊ ಈಗ ನಾವು ಸಿಟಿಜನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡೋಣ. ಈಗ ನಾವು ಸಿಟಿಜನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಸಿಟಿಜನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ವಿ. ಸಿಟಿಜನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ರೈತರಿದ್ರಿ ಅವರ ಒಂದು ಆಧಾರ್ ಸಂಖ್ಯೆ ಹಾಕೋಬೇಕು. ನಂತರ ಇಲ್ಲಿ ಒಂದು ಟಿಕ್ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ 4 ರೀತಿಯಾಗಿ ಅಥೆಂಟಿಕೇಶನ್ ಅನ್ನ ಕೊಡಬೇಕಾಗ್ತದೆ. ಒಂದು OTP, ಇನ್ನೊಂದು ಫೇಸ್, ಇನ್ನೊಂದು ಫಿಂಗರ್, ಆಮೇಲೆ ಇನ್ನೊಂದು ಏರೀಸ್ ಕ್ಯಾಪ್ಚರ್ ಅಂತ. ಸೊ ಸಿಂಪಲ್ ಆಗಿ ತಮಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇದ್ರೆ OTP ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆನ ಹಾಕೊಂಡು OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಕೆಳಗಡೆ ಈಗ ರಿಕ್ವೆಸ್ಟ್ OTP ಅಥವಾ ಜನರೇಟ್ OTP ಅಂತ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಪ್ರೊಸೆಸಿಂಗ್ ಆಗಿ ಆ ಒಂದು ಮೊಬೈಲ್ ಸಂಖ್ಯೆಗೆ OTP ಹೋಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಏನ್ ಲಿಂಕ್ ಇರುತ್ತೆ ಅವರ ಒಂದು ಮೊಬೈಲ್ ಸಂಖ್ಯೆಗೆ OTP ಹೋಗಿರುತ್ತೆ. ಸೊ ಇಲ್ಲಿ OTP ನ ಹಾಕಿ ಸಲ್ಲಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ರೈತರ ಒಂದು ಹೆಸರು ಬರುತ್ತೆ, ಇಲ್ಲಿ ನೋಡ್ತಿರಬಹುದು. ಸ್ನೇಹಿತರೆ, ಈಗ ಅಕೌಂಟ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ರೈತರ ಹೆಸರು ಬಂದಿರುತ್ತೆ, ಮೊಬೈಲ್ ಸಂಖ್ಯೆನ ಹಾಕೊಂಡು ಪ್ರೊಸೀಡ್ ಮೇಲೆ ನಾವು ಕ್ಲಿಕ್. ಇಲ್ಲಿ ಇಮೇಲ್ ಐಡಿ ನೋ ಅಂತಾನೆ ಇರಲಿ. ಸೊ ಈಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಸ್ನೇಹಿತರೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದ್ ಸಾರಿ ಆ ಒಂದು ಮೊಬೈಲ್ ಸಂಖ್ಯೆಗೆ OTP ಹೋಗಿರುತ್ತೆ. ಇಲ್ಲಿ ಒಂದು ಪಾಪಪ್ ಮೆಸೇಜ್ ಕೂಡ ಬರ್ತಾ ಇದೆ, ನೋಡ್ತಿರಬಹುದು. ಐ ಸೆಕ್ಯೂರಿಟಿ ಒನ್ ಟೈಮ್ ಪಾಸ್ವರ್ಡ್ ಸೆಂಡ್ ಟು ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಪ್ಲೀಸ್ ಎಂಟರ್ OTP ಅಂತ. ಇಲ್ಲಿ ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಮೊಬೈಲ್ ಸಂಖ್ಯೆಗೆ ನೀವು OTP ನ ಹಾಕೋಬೇಕು. ಸೊ ಇಲ್ಲಿ OTP ನ ನಾವು ಹಾಕೊಳ್ಳೋಣ. ಸೊ OTP ನ ಹಾಕೊಂಡು ಸಬ್ಮಿಟ್ ಒಂದು ಆಪ್ಷನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಲಾಗಿನ್ ಆಗ್ಲಿಕ್ಕೆ ಒಂದು ಪಾಸ್ವರ್ಡ್ ಅನ್ನ ತಾವೇ ಸ್ವತಃ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಿಮ್ಗೆ ಯಾವ ರೀತಿಯಾಗಿ ನಿಮ್ಮ ಒಂದು ಪಾಸ್ವರ್ಡ್ ಬೇಕಂತ ಅನ್ಕೊಂಡಿದ್ರಿ ಆ ರೀತಿಯಾಗಿ ಇಲ್ಲಿ ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮೇಲಿನ ಬಾಕ್ಸ್ ಅಲ್ಲಿ ನೀವು ನಿಮ್ಮ ಒಂದು ಪಾಸ್ವರ್ಡ್ ಹಾಕೊಳ್ಳಿ. ಅದೇ ರೀತಿಯಾಗಿ ಕೆಳಗಡೆ ಕೂಡ ಮೇಲ್ ಏನ್ ಹಾಕಿರ್ತೀರಿ ಸೇಮ್ ಪಾಸ್ವರ್ಡ್ ಅನ್ನು ಹಾಕಿ ಕನ್ಫರ್ಮೇಶನ್ ಕೊಟ್ಟು ಕ್ರಿಯೇಟ್ ಪಾಸ್ವರ್ಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗ ನಾವು 2 ಕಡೆ ಸೇಮ್ ಪಾಸ್ವರ್ಡ್ ಅನ್ನು ಹಾಕೊಂಡು ಕ್ರಿಯೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಸಕ್ಸಸ್ಫುಲಿ ಅಕೌಂಟ್ ಕ್ರಿಯೇಟೆಡ್ ಅಂತ ಬರುತ್ತೆ. ನಿಮಗೂ ಕೂಡ ಈ ರೀತಿಯಾಗಿ ಸಕ್ಸಸ್ಫುಲ್ ಅಕೌಂಟ್ ಕ್ರಿಯೇಟ್ ಆಗಬೇಕು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿಯಾಗಿ ಸಿಟಿಜನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ತಾವು ಸಿಟಿಜನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ ಆದ್ಮೇಲೆ ಇದೇ ವೆಬ್ಸೈಟ್ ಅಲ್ಲಿ ಇಲ್ಲಿ ಬಂದಾದ್ಮೇಲೆ ಸಿಟಿಜನ್ ಲಾಗಿನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ಸಿಟಿಜನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ತಮ್ಮ ಒಂದು ಮೊಬೈಲ್ ಸಂಖ್ಯೆ, ಪಾಸ್ವರ್ಡ್, ಕ್ಯಾಪ್ಚಾ ಮತ್ತೆ ಲಾಗಿನ್ ಅಂತ ಆಪ್ಷನ್ ಇದೆ. ಸೊ ಅವಾಗಲೇ ನೀವು ಕ್ರಿಯೇಟ್ ಮಾಡಿರುವಂತ ಮೊಬೈಲ್ ಸಂಖ್ಯೆ ಹಾಗೆ ಪಾಸ್ವರ್ಡ್ ಅನ್ನ ಹಾಕಿ ಇಲ್ಲಿ ಕಾಣ್ತಿರುವಂತ ಕ್ಯಾಪ್ಚನ್ ಹಾಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಮೊಬೈಲ್ ಸಂಖ್ಯೆಗೆ OTP ಹೋಗಿರುತ್ತೆ. ಆ OTP ನ ಇಲ್ಲಿ ಹಾಕೋಬೇಕು. ಸ್ನೇಹಿತರೆ, ಮೊಬೈಲ್ ಸಂಖ್ಯೆಗೆ ಬಂದಿರುವಂತ OTP ನ ಹಾಕೊಳ್ಳಿ. ನಂತರ ಇಲ್ಲಿ ಕಾಣ್ತಿರುವಂತ ಕ್ಯಾಪ್ಷನ್ ಹಾಕೊಂಡು ಇಲ್ಲಿ ಕೆಳಗಡೆ ಒಂದು ಸಬ್ಮಿಟ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಈ ರೀತಿಯಾಗಿ ಡ್ಯಾಶ್ ಬೋರ್ಡ್ ಸಿಗುತ್ತೆ. ಡ್ಯಾಶ್ ಬೋರ್ಡ್ ಸಿಕ್ಕಾದ್ಮೇಲೆ ಸ್ನೇಹಿತರೆ, ಇಲ್ಲಿ ಇಂಪಾರ್ಟೆಂಟ್ ಆಗಿ ಮಾಡುವಂತ ಸೆಂಟ್ರಲ್ ಫಾರ್ಮರ್ ಐಡಿ ಪ್ರೊಸೆಸ್ ಏನಂತ ನಾನು ನಿಮಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ತೀನಿ. ಕರೆಕ್ಟ್ ಆಗಿ ತಾವು ಇದೇ ರೀತಿಯಾಗಿ ಪ್ರೊಸೆಸ್ ಅನ್ನ ಮಾಡಬೇಕಾಗ್ತದೆ. ಸ್ನೇಹಿತರೆ, ಈ ಒಂದು ಸಿಟಿಜನ್ ಲಾಗಿನ್ ಅಲ್ಲಿ ಫಾರ್ಮರ್ ಕನ್ಸ್ಟೆಂಟ್ ಮತ್ತು KYC ನ ಮಾಡ್ಕೋಬೇಕಾಗ್ತದೆ. ನೆನ್ಪಿಟ್ಕೊಳ್ಳಿ, ಫಾರ್ಮರ್ ಕನ್ಸ್ಟೆಂಟ್ ಅಂದ್ರೆ ರೈತರ ಒಪ್ಪಿಗೆ ಕೊಡಬೇಕು, ಹಾಗೆ KYC ಇವೆರಡು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ನೋಡ್ತಿರಬಹುದು KYC ಆಮೇಲೆ ಫಾರ್ಮರ್ ಕನ್ಸ್ಟೆಂಟ್ ಅಂತ. ಸೊ ಇವೇ ತಾವು ಮಾಡ್ಕೋಬೇಕಾಗ್ತದೆ. ಮೊದಲಿಗೆ ನಾವು KYC ನ ಕಂಪ್ಲೀಟ್ ಮಾಡಬೇಕು, ನಂತರ ಫಾರ್ಮರ್ ಕನ್ಸ್ಟೆಂಟ್ ಅಥವಾ ಒಪ್ಪಿಗೆನ ಕೊಡಬೇಕಾಗ್ತದೆ. ಸ್ನೇಹಿತರೆ, ತಮ್ಮ ಮೊಬೈಲ್ ಸಂಖ್ಯೆ ಆಲ್ರೆಡಿ ರಿಜಿಸ್ಟರ್ ಇತ್ತು, ಕರೆಕ್ಟ್ ಇತ್ತು ಅಂದ್ರೆ ಮೊಬೈಲ್ ಸಂಖ್ಯೆ ಅಪ್ಡೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಮೇನ್ ಇಂಪಾರ್ಟೆಂಟ್ ಆಗಿ ಒಂದು ಸೆಂಟ್ರಲ್ ಐಡಿ ರಚನೆ ಮಾಡ್ಲಿಕ್ಕೆ ಇವೆರಡು ಬಹಳ ಇಂಪಾರ್ಟೆಂಟ್ ಆಗಿದೆ. ಒಂದು KYC, ಇನ್ನೊಂದು ಫಾರ್ಮರ್ ಕನ್ಸ್ಟೆಂಟ್ ಅಂತ. ಸೊ ಇವೆರಡು ಮಾಡ್ಕೋಬೇಕಾಗ್ತದೆ. ಸದ್ಯಕ್ಕೆ ನಾವು KYC ನ ಕಂಪ್ಲೀಟ್ ಮಾಡೋಣ. KYC ಮೇಲೆ ಕ್ಲಿಕ್ ಮಾಡಬೇಕು. KYC ಮೇಲೆ ಕ್ಲಿಕ್ ಮಾಡಿದಾಗ KYC ಮಾಡಬೇಕಾದ್ರೆ ಇಲ್ಲಿ ರೈತರ ಆಧಾರ್ ಸಂಖ್ಯೆ ಹಾಕೋಬೇಕು. ನಂತರ ಇಲ್ಲಿ ಆಧಾರ ಒಪ್ಪಿಗೆ ಇದೆ ಅಂತ, ಆಧಾರ ಮಾಹಿತಿ ತಗೊಳ್ಳಿಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಒಂದು ಟಿಕ್ ಮಾರ್ಕ್ ಬರುತ್ತೆ,
ಅದನ್ನ ನೀವು ಟಿಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ನಿಮಗೆ OTP ಅಂತ ಮೊದಲ ಆಪ್ಷನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಒಂದು OTP ಸೆಂಡ್ ಮಾಡ್ಲಿಕ್ಕೆ ಜನರೇಟ್ OTP ಅಂತ ಒಂದು ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ OTP ಕಳಿಸಲಾಗಿದೆ ಅಂತ ಒಂದು ಪಾಪಪ್ ಮೆಸೇಜ್ ಬರುತ್ತೆ, ಅದನ್ನ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ OTP ನಮೂದಿಸಿ ಅಥವಾ ಎಂಟರ್ OTP ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಆಧಾರ್ ಸಂಖ್ಯೆಗೆ ಬಂದಿರುವಂತಹ OTP ನ ಹಾಕೋಬೇಕು. ಆ ಒಂದು ರೈತರ ಆಧಾರ್ ಸಂಖ್ಯೆಗೆ ಯಾವ ನಂಬರ್ ಲಿಂಕ್ ಇರುತ್ತೆ, ಆ ಒಂದು ಮೊಬೈಲ್ ಸಂಖ್ಯೆಗೆ ಹೋಗಿರುತ್ತೆ, ಆ OTP ನ ಇಲ್ಲಿ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಆಧಾರ್ KYC ಸಕ್ಸೆಸ್ಫುಲ್ಲಿ ಅಪ್ಡೇಟೆಡ್ ಅಂತ ಬರುತ್ತೆ. ತಮಗೂ ಕೂಡ ಈ ರೀತಿಯಾಗಿ ಬರಬೇಕು. ಸೊ ಸ್ನೇಹಿತರೆ ಈಗ KYC ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪ್ರೊಸೆಸ್ ಫಾರ್ಮರ್ ಕನ್ಸ್ಟೆಂಟ್ ಮಾಡಬೇಕಾಗ್ತದೆ. ಇಲ್ಲಿ ಫಾರ್ಮರ್ ಕನ್ಸ್ಟೆಂಟ್ ಮಾಡ್ಲಿಕ್ಕೆ ಇಲ್ಲಿ ಮಾಡಿಫಿಕೇಶನ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ನೀವು ಜಸ್ಟ್ ಆಪ್ಷನ್ ಇಟ್ಟರೆ ಇಲ್ಲಿ ಫಾರ್ಮರ್ ಕನ್ಸ್ಟೆಂಟ್ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ ಫಾರ್ಮರ್ ಕನ್ಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರೈತರ ಒಂದು FID ಸಂಖ್ಯೆ ಹಾಗೂ ಹೆಸರು ಬರುತ್ತೆ. ರೈತರ ಸಹಮತಿ ಪತ್ರ ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಇಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ರೈತರ ಹೆಸರು ಡೀಟೇಲ್ಸ್ ಎಲ್ಲ ಇರುತ್ತೆ. ಇದನ್ನ ನೀವು ಓದ್ಕೋಬಹುದು, ಏನೆಲ್ಲ ಇನ್ಫಾರ್ಮೇಶನ್ ಇದೆ ಅಂತ ನೀವು ತಾವೊಮ್ಮೆ ಓದ್ಕೊಂಡು ಇಲ್ಲಿ ಒಂದು ಟಿಕ್ ಬರುತ್ತೆ, ಮೇಲಿನದು ಕರೆಕ್ಟ್ ಇದೆ ಅಂತ ನೀವು ಒಪ್ಪಿಗೆನ ಕೊಟ್ಕೋಬೇಕಾಗ್ತದೆ. ಕೊಟ್ಕೊಂಡಾದ್ಮೇಲೆ ಇಲ್ಲಿ ಈ ಸೈನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ ಈ ಸೈನ್ ಕ್ಲಿಕ್ ಮಾಡಿದಾಗ ತಮಗೆ ಇನ್ನೊಂದು ವೆಬ್ಸೈಟ್ ಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಈ ರೀತಿಯಾಗಿ ತಮ್ಮ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಈ ಸೈನ್. ಸೊ ರೈತರ ಒಂದು ಆಧಾರ್ ಕಾರ್ಡ್ ಸಂಖ್ಯೆ ಹಾಕೋಬೇಕಾಗ್ತದೆ, ಇಲ್ಲಿ ರೈತರ ಆಧಾರ್ ಕಾರ್ಡ್ ಸಂಖ್ಯೆ ಹಾಕೊಳ್ಳಿ. ನಂತರ ಇಲ್ಲಿ ಜನರೇಟ್ OTP ಅಂತ ಆಪ್ಷನ್ ಇದೆ, ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ಸಂಖ್ಯೆಗೆ OTP ಹೋಗಿರುತ್ತೆ, ಆ OTP ನ ಇಲ್ಲಿ ಹಾಕೊಂಡು ಸ್ನೇಹಿತರೆ ಇಲ್ಲಿ OTP ಎಂಟರ್ ಮಾಡಿದ್ಮೇಲೆ ಇಲ್ಲಿ ಒಂದು ಟಿಕ್ ಮಾರ್ಕ್ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. IR ಬೈ ಸ್ಟೇಟ್ ಅಂತ ಇದೆ ನೋಡಿ, ಅದನ್ನ ಟಿಕ್ ಮಾರ್ಕ್ ಆದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಈ ಹತ್ತಾಕ್ಷರ ಕಂಪ್ಲೀಟ್ ಆಗಿ ನೋಡ್ತಿರಬಹುದು. ಈ ರೀತಿಯಾಗಿ ಈ ಸೈನ್ಡ್ ಫಾರ್ಮರ್ ಕನ್ಸ್ಟೆಂಟ್ ಸೇವ್ಡ್ ಸಕ್ಸೆಸ್ಫುಲಿ ಅಂತ ಬರಬೇಕು. ಇಲ್ಲಿ ಪಾಪಪ್ ಮೆಸೇಜ್ ಮೇಲೆ ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ ಕ್ಲಿಕ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ತಮ್ಮ ಒಂದು ಸೆಂಟ್ರಲ್ ID ಸಕ್ಸೆಸ್ಫುಲ್ ಆಗಿ ಕ್ರಿಯೇಟ್ ಆಯ್ತು. ಸ್ನೇಹಿತರೆ ರೈತರು KYC ಪೂರ್ಣಗೊಳಿಸಬೇಕು, ಹಾಗೆ ರೈತರ ಒಪ್ಪಿಗೆ ಅಥವಾ ಫಾರ್ಮರ್ ಕನ್ಸ್ಟೆಂಟ್ ಅನ್ನ ಮಾಡಬೇಕಾಗ್ತದೆ. ರೈತರ ಒಂದು ಸಿಟಿಸನ್ ಲಾಗಿನ್ ಅಲ್ಲಿ ಇವೆರಡೇ ಮಾಡಬೇಕು. ಇನ್ನು ಎರಡಿದೆ, ಮೊಬೈಲ್ ನಂಬರ್ ಅಪ್ಡೇಟ್ ಮತ್ತೆ ಜಮೀನಿನ ವಿವರ ಸೇರಣೆ ಅಂತ. ಅದು ಒಂದು ಸೆಂಟ್ರಲ್ ಫಾರ್ಮರ್ ಐಡಿಗೆ ಇಂಪಾರ್ಟೆಂಟ್ ಇಲ್ಲ, ಕೇವಲ ಈ ಎರಡು ಮಾತ್ರ ಇಂಪಾರ್ಟೆಂಟ್ ಇದೆ. ನಾನು ಕೃಷಿ ಇಲಾಖೆಯಲ್ಲಿ ಕೇಳಿ ಬಂದಿದ್ದೇನೆ. ಸೊ ಕೃಷಿ ಇಲಾಖೆದವರು ತಿಳಿಸಿದ್ದಾರೆ ಫಾರ್ಮರ್ ಕನ್ಸ್ಟೆಂಟ್ ಒಂದು ಕೊಡಬೇಕು ಮತ್ತೆ KYC ಬಹಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ತಮ್ಮ ಒಂದು ಮೊಬೈಲ್ ಸಂಖ್ಯೆ ಸೇಮ್ ಇದೆನಾ ಅಥವಾ ಬೇರೆ ಇದೆನಾ ಅಪ್ಡೇಟ್ ಮಾಡ್ಕೋಬೇಕಂತ ನೋಡುವುದಾದ್ರೆ ಇಲ್ಲಿ ಮಾಡಿಫಿಕೇಶನ್ ಸ್ಟೆಪ್ ಅಲ್ಲಿ ಮೊಬೈಲ್ ನಂಬರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಮೊಬೈಲ್ ಸಂಖ್ಯೆ ತೋರಿಸುತ್ತೆ. ತಮ್ಮ ಮೊಬೈಲ್ ಸಂಖ್ಯೆ ಇದೇ ನಂಬರ್ ಇದ್ರೆ ತಾವು ಅಪ್ಡೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಬೇರೆ ನಂಬರ್ ಇದ್ರೆ ಇಲ್ಲಿ ಒಂದು ಮೊಬೈಲ್ ನಂಬರ್ ಅನ್ನ ನಾವು ಹಾಕೋಬೇಕಾಗ್ತದೆ. ಸೊ ಇಲ್ಲಿ ಮೊಬೈಲ್ ನಂಬರ್ ನ ಹಾಕೊಂಡು ಸೇವ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ತಮ್ಮ ಹೊಸ ಮೊಬೈಲ್ ಗೆ ಒಂದು OTP ಬರುತ್ತೆ, ಆ OTP ನ ಹಾಕೊಂಡು ಅಪ್ಡೇಟ್ ಮಾಡ್ಕೋಬಹುದು. ಸದ್ಯಕ್ಕೆ ನಮಗೆ ಮೊಬೈಲ್ ನಂಬರ್ ಸೇಮ್ ಇದೆ, ಕರೆಕ್ಟ್ ಇದೆ, ಹಿಂಗಾಗಿ ನಾವು ಮಾಡ್ಕೋದಿಲ್ಲ. ಇಷ್ಟೇ ನೋಡಿ ಸ್ನೇಹಿತರೆ, ಸೆಂಟ್ರಲ್ ಫಾರ್ಮರ್ ID ನ ಸಕ್ಸಸ್ಫುಲ್ ಆಗಿ ತಾವು ಮಾಡ್ಕೊಳ್ಳುತ್ತಾ ಪ್ರೊಸೆಸ್ ಇಷ್ಟೇ. ಇವೆರಡು ಇಂಪಾರ್ಟೆಂಟ್ ಆಗಿದೆ. KYC ಪೂರ್ಣಗೊಳಿಸಬೇಕು, ರೈತರ ಒಪ್ಪಿಗೆಯನ್ನು ಕೊಡಬೇಕು. ಇವೆರಡೇ ಮಾಡೋದ್ರಿಂದ ಸೆಂಟ್ರಲ್ ಫಾರ್ಮರ್ ID ಜನರೇಟ್ ಆಗಿರುತ್ತೆ, ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗಿರುತ್ತೆ. ಹಾಗೆ ಈ ಒಂದು ಮಾಹಿತಿನ ತಮ್ಮ ಎಲ್ಲಾ ರೈತರಿಗೂ ಅಥವಾ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು.